ಆ ಕಾರು ಬೈಕು ಅದೇನು ಇಟ್ಕೊಂಡಿದ್ದೀರೋ ಟ್ರಾನ್ಸ್ಪೋರ್ಟೇಷನ್ನು ಅದು ಸರಿ ಇಲ್ಲ ಅಂತ ಗೊತ್ತು. ಹೇಗೆ ಗೊತ್ತು? ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ, ಸ್ಟಾರ್ಟ್ ಆಗುತ್ತೆ ಆಫ್ ಆಗೋಗುತ್ತೆ, ಇಲ್ಲ ಏನೋ ಡರ್ರು ಬುರ್ರು ಅನ್ನತ್ತೆ, ಏನೋ ಪ್ರಾಬ್ಲಮ್ಮು ಗೊತ್ತಾಗತ್ತೆ ಗಾಡಿ ಸರಿ ಇಲ್ಲ. ಸರಿ ಇಲ್ಲದೆ ಇರೋ ಗಾಡಿಯಲ್ಲಿ ಯಾವ ಧೈರ್ಯದಲ್ಲಿ ತಗೊಂಡದನ್ನು ಹೋಗೋದು? ಟೈರ್ ಸರಿ ಇಲ್ವೋ ಏನೋ, ಟ್ಯೂಬ್ ಸರಿ ಇಲ್ವೋ ಏನೋ ಒಂದು ಪಾರ್ಟು ಸರಿ ಇಲ್ಲ ಗಾಡಿಯದು, ಅದನ್ನು ಉಪಯೋಗಿಸೋಕ್ಕೆ ಆಗೋದಿಲ್ಲ ಸರಿಪಡಿಸೋ ತನಕ. ಹಾಗೆ ಈ ಆಧ್ಯಾತ್ಮ ಅಂತನ್ನೋದು ಅತಿ ಉನ್ನತ ಸಾಧನೆ. ಆ ಅತಿ ಉನ್ನತ ಸಾಧನೆಗೆ ದೇಹ ಮನಸ್ಸು ಎರಡು ಪರ್ಫೆಕ್ಟ್ ಆಗಿರಬೇಕು. ದೇಹ ಮನಸ್ಸು ಪರ್ಫೆಕ್ಟ್ ಆಗಿರಬೇಕು ಅಂತಂದರೆ ಶ್ವಾಸಕ್ರಿಯೆ ಮೂಲಕವಾಗಿ ಸಿಗುವ ವೈಟಲ್ ಲೈಫ್ ಫೋರ್ಸ್ ಎನರ್ಜಿ ಪರ್ಫೆಕ್ಟ್ ಆಗಿ ದೇಹಕ್ಕೆ ಹೋಗಬೇಕು. ಇಲ್ಲಿ ಎರಡಿದೆ, ಚೆಸ್ಟ್ ಬ್ರೀತಿಂಗ್, ಅಬ್ಡಾಮಿನಲ್ ಬ್ರೀತಿಂಗ್. ಚೆಸ್ಟ್ ಬ್ರೀತಿಂಗ್ ಅಂತನ್ನೋದು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ, ಚನ್ನಪಟ್ಟಣ ತನಕ ಹೋಗುತ್ತೆ, ಅದ್ರ ಮೇಲೆ ಹೋಗಲ್ಲ ಗಾಡಿ. ಎಷ್ಟು ಪ್ರಯತ್ನ ಮಾಡಿದ್ರು ಚನ್ನಪಟ್ಟಣನೇ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಥವಾ ಬೇರೆ ಏನಾದ್ರು ಕನ್ವೀನಿಯನ್ಸು, ನಿಮ್ಮ ಗಾಡೀಲಿ ಹೋಗಕ್ಕಾಗಲ್ಲ. ಆ ರೀತಿ ಚೆಸ್ಟ್ ಬ್ರೀತಿಂಗ್ ಅಂತನ್ನೋದು 50% ಆಫ್ ದಿ ನೀಡೆಡ್ ಎನರ್ಜಿ ಟು ದ ಬಾಡಿ. ಅಬ್ಡಾಮಿನಲ್ ಬ್ರೀತಿಂಗ್ ಅಂತನ್ನೋದು 70% ಎನರ್ಜಿ ವಿಲ್ ಬಿ ಸೆಂಟ್ ಟು ದಿ ಎಂಟೈರ್ ಸೆಲ್ಸ್ ಆಫ್ ದ ಬಾಡಿ. ಈ ದೇಹವೇ ಜೀವ ಕಣಗಳಿಂದ ಆಗಿದೆ. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರು ತನಕ ಎಲ್ಲ ಸೆಲ್ಲುಗಳು. ನರಕ್ಕೆ ಒಂದು ಸೆಲ್ಲು, ಮಾಂಸಕ್ಕೆ ಒಂದು ಸೆಲ್ಲು, ಮೂಳೆಗಳಿಗೆ ಒಂದು ಸೆಲ್ಲು. ಸೆಲ್ಲು ವೆರೈಟಿ ಬೇರೆ ಆದರೂ ಕೂಡ ಸೆಲ್ಲಿಂದನೇ ದೇಹ ಆಗಿರೋದು. ಆ ಸೆಲ್ಲುಗಳು ಜೀವಂತವಾಗಿ ಇದ್ದರೆ ಮಾತ್ರ ಆರೋಗ್ಯ ಕಾಪಾಡುತ್ತೆ. ಸೆಲ್ಲಿಗೆ ಪರಿಮಳವಾಗಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಆಹಾರ ಯಾವುದು ಪ್ರಾಣ ಹೋಗುತ್ತೆ ಅಂದರೆ ಇಲ್ಲ. ನಮಗೆ ಯಾಕೆ ಬೇಗ ಮುಪ್ಪು ಬರುತ್ತೆ? 30 ವಯಸ್ಸು 35 ವಯಸ್ಸಲ್ಲಿ ಮುದುಕಂತರ ಕಾಣ್ತೀವಿ, ಹೊಟ್ಟೆಗೆ ಮಾತ್ರ ಊಟ ಹಾಕ್ತೀವಿ. ಬರೀ ಊಟವೇ ಶಕ್ತಿ ಇಲ್ಲ, ಪ್ರಾಣ ಶಕ್ತಿಯೂ ಬೇಕು, ಊಟವೂ ಬೇಕು, ಪಂಚಭೂತಗಳು ಎಲ್ಲ ಸೇರಿ ಹೋಗಬೇಕು ದೇಹಕ್ಕೆ, ಸೆಲ್ಲಿಗೆ. ಆವಾಗ ಮಾತ್ರ ಸೆಲ್ಲಿಗೂ ಪರಿಪೂರ್ಣ ಆರೋಗ್ಯವಾಗಿರುತ್ತೆ. ಯಾವಾಗ ನಿಮ್ಮ ಪ್ರಾಣಶಕ್ತಿಯನ್ನು ಪರಿಪೂರ್ಣವಾಗಿ ನೀವು ಕೊಡೋದಿಲ್ಲ, 40 ದಿವಸಕ್ಕೆ ಸಾಯೋ ಸೆಲ್ಲು 20 ದಿವಸಕ್ಕೆ ಸತ್ತೋಗುತ್ತೆ, 30 ದಿವಸಕ್ಕೆ ಸತ್ತೋಗುತ್ತೆ, ಲಾಂಗಿವಿಟಿ ಕಮ್ಮಿ ಆಗುತ್ತೆ. ಅದಕ್ಕೆ 40-50 ವಯಸ್ಸಿಗೆ ಸುಕ್ಕು ಬಂದ್ಬಿಡುತ್ತೆ ಮುಖದಲ್ಲಿ. ಟೊಳ್ಳು ಮೈ ಹೆಂಗಸರ ಥರ ಗಂಡಸರ ಮೈ ಇರುತ್ತೆ, ಗಂಡಸರ ಥರ ಹೆಂಗಸರ ಮೈ ಇರಲ್ಲ, ಅದು ಹೆಂಗಸರ ಥರ ಗಂಡಸರ ಮೈ ಆಗೋಗುತ್ತೆ. ಸೆಲ್ಲುಗಳು ಪಕ್ಕ ಇರಬೇಕು, ಸಾಯ್ತಾ ಇದ್ರೆ ಬಳಕ ಇರುತ್ತೆ. ಆ ಆರೋಗ್ಯವನ್ನು ಕಾಪಾಡಬೇಕು ಅಂತಂದರೆ ಈ ಪ್ರಾಣ ಶಕ್ತಿ ಹೊಟ್ಟೆ ತನಕ ಹೋಗಬೇಕು, ತುಂಬ ತುಂಬಿಸ್ಬೇಕು. ಹೇಗೆ ಬ್ಯಾಂಕಲ್ಲಿ ಕಾರ್ಡ್ಸನ್ನು ಕೂಡಾಕ್ತೀವಿ, ಹೇಗೆ ಪದಾರ್ಥಗಳನ್ನು ಮನೆಯಲ್ಲಿ ತಂದು ಕೂಡಾಕ್ತೀವಿ, ಆಗ ಪ್ರಾಣಶಕ್ತಿಯನ್ನು ದೇಹದಲ್ಲಿ ನೀವು ಕೂಡಾಕಬೇಕು. ಯಾವಾಗಲೂ ಸರ್ಪ್ಲಸ್ ಟು ದ ನೀಡ್ ಇರಬೇಕು ದೇಹದಲ್ಲಿ. ಆವಾಗ ನಿಮ್ಮ ಚಟುವಟಿಕೆ, ಆಧ್ಯಾತ್ಮದ ಚಟುವಟಿಕೆಗಳು ಪರ್ಫೆಕ್ಟಾಗಿ ನಡೆಯುತ್ತೆ. ಆಧ್ಯಾತ್ಮ ಅಭ್ಯಾಸ ಮಾಡುವಾಗ ಸುಮಾರು ಅನುಭವಗಳಾಗುತ್ತೆ. ಆ ಅನುಭವಗಳಿಗೆ ಮೂಲವೇ ಪ್ರಾಣಶಕ್ತಿ, ಪ್ರಪಂಚ ಶಕ್ತಿ, ಪಂಚಭೂತಗಳು, ಆಹಾರ ಶಕ್ತಿ, ನೀರಿನ ಶಕ್ತಿ, ಇಷ್ಟು ಶಕ್ತಿ ಇದೆ. ಶಕ್ತಿ ಅಂದರೆ ಬರೀ ಊಟ ಮಾತ್ರ ಅಲ್ಲ, ಇಷ್ಟು ಶಕ್ತಿಯೂ ಬ್ಯಾಲೆನ್ಸ್ ಆಗಬೇಕು ನಿಮ್ಮ ಆಧ್ಯಾತ್ಮ ಸಾಧನೆಗೆ. ಅದರಲ್ಲಿ ಈ ಪ್ರಾಣಶಕ್ತಿಯೂ ಒಂದು. ಈ ಪ್ರಾಣಶಕ್ತಿ ಅಬ್ಡಾಮಿನಲ್, ಹೊಟ್ಟೆ ತನಕ ಅಂದರೆ ಹೊಟ್ಟೆಗೆ ಹೋಗಲ್ಲ, ಎಲ್ಲ ಪಾಟಾಗಿ ಬೇರೆ ಬೇರೆ ಇದೆ ಗೋಡೆಗಳು. ನೀವು ತಗೊಳ್ಳೋ ಗಾಳಿ ಹೊಟ್ಟೆಗೆ ಹೋಗಲ್ಲ. ಅಂದರೆ ನಿಮ್ಮ ಲಂಗು ಹೊಟ್ಟೆಯ ತನಕ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಹೇಗದು?